ಖ್ಯಾತ ಗಾಯಕಿ ಮಂಗ್ಲಿಗೆ ಈಗ ಬಹಳ ದೊಡ್ಡ ಮಟ್ಟದ ಸಂಕಷ್ಟ. ಅನುಮತಿ ಇಲ್ಲದೆ ಬರ್ತ್ಡೇ ಪಾರ್ಟಿಯನ್ನ ಆಯೋಜನೆಯನ್ನ ಮಾಡಿತ್ತು. ಗಾಯಕಿ ಮಂಗ್ಲಿ ವಿರುದ್ಧ ಎಫ್ಐಆರ್ ಅನ್ನ ಈಗ ಪೊಲೀಸರು ದಾಖಲಿಸಿದ್ದಾರೆ. ಬರ್ತ್ಡೇ ಪ್ರಯುಕ್ತ ಪಾರ್ಟಿಯನ್ನ ಗಾಯಕಿ ಮಂಗ್ಲಿ ಆಯೋಜಿಸಿರ್ತಾರೆ. ಯಾರಿಗೂ ಹೆಚ್ಚಿನ ರೀತಿಯಲ್ಲಿ ಕರೆದಿರೋದಿಲ್ಲ. ಅವರ ಕುಟುಂಬದವರು ಆಮೇಲೆ ಸಂಬಂಧಿಕರನ್ನು ಮಾತ್ರ ಕರೆದಿರ್ತಾರೆ. ಸ್ನೇಹಿತರು ಇವ್ರು ಮಾತ್ರ ಇರ್ತಾರೆ. 48 ಜನ. ಸೊ 48 ಜನರದ್ದು ಪರೀಕ್ಷೆಯನ್ನು ಮಾಡಿದಾಗ ಅದರಲ್ಲಿ 9 ಜನ ಡ್ರಗ್ಸ್ ಸೇವನೆ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ನೇರವಾಗಿ ಪೊಲೀಸರು ದಾಳಿ ಮಾಡಿದಾಗ ಇವೆಲ್ಲವೂ ಕೂಡ ಪತ್ತೆ ಆಗಿದೆ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಇರಲಾರದು ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಈ ಫಿಲ್ಮ್ ಇಂಡಸ್ಟ್ರಿ ಅವ್ರಿಗೆ ಹಂಗೇನಾ ಅಂತ ಯಾವಾಗಿದ್ರು? ಎಸ್ ಅರುಣ್, ಈಗಾಗಲೇ ಗಾಯಕಿ ಮಂಗ್ಲಿ ಏನಿದ್ರು ಕನ್ನಡ ಮತ್ತು ಸಾಕಷ್ಟು ಭಾಷೆಯಲ್ಲಿ ಅವರ ಸಿನಿಮಾ ಹಾಡುಗಳ ಮೂಲಕ ಸಾಕಷ್ಟು ಫೇಮಸ್ ಆದಂಥವರು. ಜನಪದ ಮತ್ತು ನಿರೂಪಣೆಯಿಂದ ಬಂದಂಥ ಮಂಗ್ಲಿ ಈಗ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದು. ಅವರ ಒಂದು ಬರ್ತ್ಡೇ ಪಾರ್ಟಿ ಏನಿತ್ತು ನಿನ್ನೆ ತಡರಾತ್ರಿ ಬರ್ತ್ಡೇ ಪಾರ್ಟಿಯನ್ನ ಒಂದು ತ್ರಿಪುರಾ ರೆಸಾರ್ಟ್ನಲ್ಲಿ, ರಂಗಾರೆಡ್ಡಿ ಜಿಲ್ಲೆಯ ಯರ್ಲಪಲ್ಲಿಯ ಒಂದು ತ್ರಿಪುರಾ ರೆಸಾರ್ಟ್ನಲ್ಲಿ ಅವರು ಒಂದು ಬರ್ತ್ಡೇ ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾರೆ. ಆ ಒಂದು ಪಾರ್ಟಿಯಲ್ಲಿ ಅವರ ಒಂದು ಇಂಡಸ್ಟ್ರಿಯ ಸ್ನೇಹಿತರು ಆಗಿರಬಹುದು ಮತ್ತೆ ಅವರ ಕುಟುಂಬಸ್ಥರು ಮತ್ತು ಅವರ ಸ್ನೇಹಿತರು ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಾದಕ ವಸ್ತುಗಳನ್ನ ಸೇವನೆ ಮಾಡಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಯನ್ನ ಪಡೆದಂತಹ ಪೊಲೀಸರು, ಚೆವೆಲ್ಲ ಪೊಲೀಸ್ ಠಾಣೆಯ ಪೊಲೀಸರು ಏಕಾಏಕಿ ದಾಳಿಯನ್ನ ನಡೆಸಿದ್ದಾರೆ. ಆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವರನ್ನ ವಶಕ್ಕೆ ಪಡೆದುಕೊಂಡು ಸುಮಾರು 48 ಜನಗಳನ್ನ ಅಲ್ಲಿ ವಶಕ್ಕೆ ಪಡೆದು ಅವರ ಒಂದು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಸುಮಾರು 9 ಜನರ ಒಂದು ರಕ್ತ ಮಾದರಿಯಲ್ಲಿ ಅವರು ಮಾದಕ ವಸ್ತುಗಳನ್ನ ಸೇವನೆ ಮಾಡಿರ್ತಕ್ಕಂಥದ್ದು ಪತ್ತೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಂಗ್ಲಿ ಮತ್ತೆ ಆ ಒಂದು ರೆಸಾರ್ಟ್ನ ಒಂದು ಮ್ಯಾನೇಜರ್ ಮೇಲೆ ಈಗ ಅವ್ರಿಗೆ ಮತ್ತೆ 4 ಜನಕ್ಕೆ ಈಗಾಗಲೇ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಈ ಒಂದು ಪೊಲೀಸರ ಒಂದು ಪರ್ಮಿಷನ್ ತಗೊಳ್ದೇನೆ ಈ ಒಂದು ತಡರಾತ್ರಿ ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಕ್ಕಂಥದ್ದು ಈಗ ಸಾಕಷ್ಟು ಇದಾಗಿರ್ತಕ್ಕಂಥ. ಜೊತೆಗೆ ಮಂಗ್ಲಿ ಕೂಡ ಈ ಒಂದು ಆ ಒಂದು ಸ್ಪಾಟ್ನ ಏನಂದ್ರೆ ದಾಳಿ ನಡೆದಂತ ಸಂದರ್ಭದಲ್ಲಿ ಪೊಲೀಸರು ಒಂದು ವಿಡಿಯೋನ ರೆಕಾರ್ಡ್ ಮಾಡಕ್ಕಂತ ಒಂದು ಸಂದರ್ಭದಲ್ಲಿ ಧಮಕಿ ಕೂಡ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಆ ಒಂದು 4 ಜನದ ಮೇಲೆ ಈಗ ಒಂದು ಎಫ್ಐಆರ್ ನ ಹಾಕಿರ್ತಕ್ಕಂಥದ್ದು. ಇನ್ನೂ ಅಷ್ಟು ತನಿಖೆಯನ್ನ ಶುರು ಮಾಡಿರ್ತಕ್ಕಂಥದ್ದು ಚೆವೆಲ್ಲ ಪೊಲೀಸ್ ಠಾಣೆಯ ಪೊಲೀಸರು. ಈ ಒಂದು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಒಂದು ಯರ್ಲಪಲ್ಲಿಯಲ್ಲಿರ್ತಕ್ಕಂಥ ತ್ರಿಪುರಾ ರೆಸಾರ್ಟ್ನಲ್ಲಿ ನಿನ್ನೆ ತಡರಾತ್ರಿ ನಡೆದಂತಹ ಈ ಒಂದು ಪಾರ್ಟಿ ಮೇಲೆ ಏಕಾಏಕಿ ದಾಳಿ ನಡೆಸಿದಂತಹ ಪೊಲೀಸರು ಈಗ ಸಾಕಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಇವರ ಮೇಲೆ ಈಗ ಎಫ್ಐಆರ್ ನ ಹಾಕಿರ್ತಕ್ಕಂಥದ್ದು. ಈ ಹಿಂದೆಯೂ ಕೂಡ ಟಾಲಿವುಡ್ ನ ನಟಿ ಕೂಡ ಒಬ್ರು ರೇವಾ ಪಾರ್ಟಿಯಲ್ಲಿ ತಗಲಾಕೊಂಡು ಅವತ್ತು ಕೂಡ ಅವರು ಕೂಡ ಪೊಲೀಸರಿಗೆ ಧಮಕಿ ಹಾಕಿರ್ತಕ್ಕಂಥದ್ದು. ನಾನು ಈ ರೆಸಾರ್ಟ್ಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯಾಗಿ 12 ಗಂಟೆ 1 ಗಂಟೆ 2 ಗಂಟೆ ತನೂ ರೆಸಾರ್ಟ್ಗಳಲ್ಲಿ ನಡೆಯುತ್ತೆ. ಬಟ್ ರಿಸ್ಟ್ರಿಕ್ಷನ್ ಇರುವಂಥದ್ದು ಪಬ್ಗಳಲ್ಲಿ, ಸಿಟಿ ಒಳಗಡೆ ಇರುವಂಥದ್ದು. ರೆಸಾರ್ಟ್ಗಳಲ್ಲಿ ಈ ರೀತಿಯಾಗಿ ಫಂಕ್ಷನ್ಗಳನ್ನ ಮಾಡ್ತಾರೆ. ಇಲ್ಲಿ ಪೊಲೀಸರು ರೇಡ್ ಮಾಡಿ ಈ ಡ್ರಗ್ಸ್ ಸಿಕ್ಕಿರುವಂಥದ್ದಕ್ಕೆ ಹೇಳ್ಬೋದು. ಬಟ್ ನೀವು ಅಲ್ಲಿ ಪರ್ಮಿಷನ್ ತಗೊಂಡಿಲ್ಲ ಅಂತಂದ್ರೆ ರೆಸಾರ್ಟ್ನವ್ರು ತಗೊಳ್ಬೇಕು. ಅವ್ರು ಹೆಂಗ್ ತಗೊಳ್ಬೇಕಾಗತ್ತೆ? ಅವ್ರು ಹೆಂಗ್ ಅಬ್ಜೆಕ್ಷನ್ ಬರುತ್ತೆ? ಅಲ್ಲಿ ಡ್ರಗ್ಸ್ ತಗೊಂಡಿರೋ ವಿಚಾರದಲ್ಲಿ ಮಾತ್ರ ಕೇಸ್ ಹಾಕಕ್ಕಾಗತ್ತೆ ಇವಾಗ. ಎಸ್, ಇದೇ ವಿಚಾರವಾಗಿ ಅದಕ್ಕೆ ಆ ಒಂದು ರೆಸಾರ್ಟ್ ನ ಒಂದು ಮ್ಯಾನೇಜರ್ ಏನಿದ್ರು ಆ ಮ್ಯಾನೇಜರ್ ಮೇಲೂ ಕೂಡ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಪಾರ್ಟಿ ತಡರಾತ್ರಿ ಆದಂತಹ ಪಾರ್ಟಿಗೆ ಒಂದು ಪರ್ಮಿಷನ್ ಅನ್ನ ಆ ಒಂದು ರೆಸಾರ್ಟ್ ಮೂಲಕ ಅವ್ರು ಕೂಡ ತಗೊಳ್ಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ಪರ್ಮಿಷನ್ ತಗೊಳ್ಳದೆ ಇರೋ ಕಾರಣದಿಂದ ಈಗ ಅವ್ರ ಮೇಲೆ ಕೇಸನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಮತ್ತೆ ಜೊತೆಗೆ ಅವರ ಸ್ನೇಹಿತರು ಮತ್ತು ಅವ್ರ ಕುಟುಂಬಸ್ಥರು ಯಾರ್ಯಾರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರನ್ನ ಕೂಡ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಅದರಲ್ಲಿ ಕೆಲವರು ಮಾದಕ ವಸ್ತುಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ರಕ್ತ ಮಾದರಿಯಲ್ಲಿ ಮತ್ತೆ ಅವರು ವೈದ್ಯಕೀಯ ತಪಾಸಣೆ ಒಳಪಡಿಸಿದಂತ ಸಂದರ್ಭದಲ್ಲಿ ಈಗ ಪತ್ತೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಹೆಚ್ಚಿನ ವಿಚಾರಣೆಯನ್ನ ನಡೆಸಿರ್ತಕ್ಕಂಥದ್ದು. ಅರುಣ್, ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ರೀತಿಯಾಗಿ ಒಳ್ಳೆ ಹೆಸರನ್ನ ಇಟ್ಕೊಂಡಿರುವಂಥವ್ರು ಇಂಥವೆಲ್ಲ ಮಾಡಿ ಯಾಕೆ ಹೆಸರನ್ನ ಕೆಡಿಸ್ಕೊಳ್ತಿರೋ ಅಥವಾ ಬೇಕು ಅಂತ ಬಯಸ್ತಿರೋ? ಪಾರ್ಟಿ ಮಾಡಿ ಅದರಲ್ಲಿ ಏನು ತಪ್ಪಿರೋದಿಲ್ಲ. ಆದರೆ ಈ ಡ್ರಗ್ಸ್ ತೊಗೊಂಡು ಬರೋದು, ಗಾಂಜಾ ಹೊಡೆಯುವಂಥದ್ದು ಏನ್ರಿ ನಿಮಗೆಲ್ಲ? ಅಮೂಲ್ಯರಕ್ಕೆ ಅವೇ ಬೇಕಾ? ಯಾವ ಮಟ್ಟಕ್ಕೆ ಹೋಗ್ತೀರಾ ಅಂತ ಹೇಳಿ ನೋಡಿ. ಎಲ್ಲ ಹೆಸರನ್ನ ಮಾಡ್ಕೊಂಡು ಈಗ ಒಂದೇ ಒಂದು ಕ್ಷಣದಲ್ಲಿ ನಿಮ್ಮ ಬರ್ತ್ಡೇ ಪಾರ್ಟಿ ಯಾವ ಮಟ್ಟಕ್ಕೆ ಏನಾಯಿತು ಅಂತ ಯೋಚನೆ ಮಾಡ್ಕೊಳ್ಳಿ. ಇಂಥವೆಲ್ಲ ಮಾಡಬೇಕಾದ್ರೆ ಭಾಳ ಯೋಚನೆ ಮಾಡಿ. ನಮ್ಮಲ್ಲೂ ಕೂಡ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲೂ. ಯೋಚನೆ ಮಾಡಿ ಒಂದ್ಸಲ.